ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ VAಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವೆಲ್ಲ ಕೇಳ್ತಿದ್ದಾಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿರುತ್ತೆ, ಯಾವಾಗ ಕರೀತಾರೆ, ಹಾಗೆ ಇದರ ಸೆಲೆಕ್ಟ್ ಮಾಡ್ತಕ್ಕಂಥ ಕಂಪ್ಲೀಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋ ಅಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು, ಹಾಗೆ ಉಳ್ಕೋಬೋದು. ಸೊ ಹಾಗಾಗಿ ಹೇಳ್ತಿರೋದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ. ಫ್ರೆಂಡ್ಸ್, ಇದು ಬಂದು ನೋಟಿಫಿಕೇಷನು 17/12/2024 ಅಂದರೆ ನಿನ್ನೆ ಅಷ್ಟೇ ಬಂದಿರತಕ್ಕಂಥ ನೋಟಿಫಿಕೇಷನ್ ಇದಾಗಿರುತ್ತೆ. ಇದರಂತೆ ಇಲ್ಲಿ 1,000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಒಟ್ಟು 5,70,982 ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಅಪ್ಲೈ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ 29/9/2024 ಕಡ್ಡಾಯ ಕನ್ನಡ ಎಕ್ಸಾಮ್ ನಡೆಸಿದ್ರು. ಹಾಗೆ ಅದರಲ್ಲಿ ಒಟ್ಟು 4,16,459 ಅಭ್ಯರ್ಥಿಗಳು ಪಾಸ್ ಆಗಿರ್ತಾರೆ. ನೆಕ್ಸ್ಟು ಮತ್ತೊಮ್ಮೆ KEA ಕಡೆಯಿಂದ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಮತ್ತೆ ಇನ್ನೊಂದು ಬಾರಿ ಅರ್ಜಿಗಳನ್ನ ಅಪ್ಲೈ ಮಾಡೋದಕ್ಕೆ ಅವಕಾಶಗಳನ್ನ ನೀಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಅದರಲ್ಲೂ ಸಹ ಮತ್ತೆ 62,925 ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್ 26/10/2024 ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀತಾರೆ. ಹಾಗೆ ಇದರಲ್ಲಿ ಒಟ್ಟು ಟೋಟಲ್ ಆಗಿ ಎಲ್ಲ ಪಾಸಾಗಿ ಫಸ್ಟ್ ಮತ್ತು ಸೆಕೆಂಡ್ ಟೈಮ್ ಇಬ್ಬರದು ಸಹ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಒಟ್ಟು 4,79,386 ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಬರೆಯೋದಕ್ಕೆ ಇಷ್ಟು ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟು ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2ದು ಎಕ್ಸಾಮ್ ನಡೆಸಲಾಗುತ್ತೆ. ಎಕ್ಸಾಮ್ ನಡೆಸಾದ್ಮೇಲೆ ಒಂದು ತಾತ್ಕಾಲಿಕ ಅಂಕಪಟ್ಟಿ ಅಂದರೆ ಒಂದು ಟೆಂಪ್ರವರಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟು ಅದ್ರ ತಕ್ಕಂತೆ 28/11 ಒಳಗಡೆ ಒಂದು ಆಕ್ಷೇಪಣೆ ಅಬ್ಜೆಕ್ಷನ್ಸ್ ಇದ್ದರೆ ಏನಾದರೂ ಸಲ್ಲಿಸೋದಕ್ಕೆ ಅವಕಾಶ ನೀಡ್ತಾರೆ. ನೆಕ್ಸ್ಟು ಅದೆಲ್ಲ ಮುಗಿದ ನಂತರ ಫೈನಲ್ ಆಗಿ 9/12/2024 ಅಂದರೆ ಇದೇ ಡಿಸೆಂಬರ್ 9/12 ಒಂದು ಫೈನಲ್ ರಿಸಲ್ಟ್ನ ಅವ್ರದ್ದೇ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ಇಲ್ಲಿ ನೋಡಿ ಪ್ರತಿಯೊಂದು ಜಿಲ್ಲೆದು ಸಹ ಹುದ್ದೆಗಳ ಸಂಖ್ಯೆ ಮತ್ತು ಆ ಒಂದು ಜಿಲ್ಲೆಯಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಅಂದರೆ ಯಾರೆಲ್ಲ ಅಭ್ಯರ್ಥಿಗಳು 70 ಮತ್ತು 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ತಗೊಂಡು ಪಾಸಾಗಿರ್ತಾರೋ ಅಂತಹ ಅಭ್ಯರ್ಥಿಗಳ ಸಂಖ್ಯೆನ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 70ಕ್ಕಿಂತ ಕಡಿಮೆ ತಗೊಂಡಿರೋ ಎಲ್ಲ ಅಭ್ಯರ್ಥಿಗಳು ಫೇಲ್ ಅಂತಲೇ ಹೇಳ್ಬೋದು. ಅಂಥವ್ರದ್ದು ಒಂದು ಸಂಖ್ಯೆ ಇರಲ್ಲ. ಇಲ್ಲಿ ಯಾರೆಲ್ಲ 70ಕ್ಕಿಂತ ತಗೊಂಡವ್ರದ್ದು ಇಲ್ಲಿ ಇದೆ. ಹಾಗೆ 150 ತನಕ 150 ತಗೊಂಡಿರೋ ಅಭ್ಯರ್ಥಿದ್ದು ಸಂಖ್ಯೆನೂ ಇಲ್ಲಿದೆ. ಹಾಗೆ ಇಲ್ಲಿ ನಾವು ನೋಡೋದಾದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಭ್ಯರ್ಥಿಗಳು ಪಾಸಾಗಿರ್ತಾರೆ ಅನ್ನೋವಂಥದ್ದನ್ನ ನಾವು ನೋಡೋದಾದರೆ ಇಲ್ಲಿ ಫಸ್ಟ್ನೇದಾಗಿ ಬೆಂಗಳೂರು ನಗರದಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 32, ಹಾಗೆ ಪಾಸಾಗಿರ್ತಕ್ಕಂಥವ್ರು 1,276. ಬೆಂಗಳೂರು ಗ್ರಾಮಾಂತರದಲ್ಲಿ 34 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 683 ಅಭ್ಯರ್ಥಿಗಳು ಪಾಸಾಗಿರ್ತಕ್ಕಂಥದ್ದು. ಚಿತ್ರದುರ್ಗದಲ್ಲಿ 32 ಹುದ್ದೆಗಳು ಖಾಲಿ ಇದ್ವು, 1,158 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಕೋಲಾರದಲ್ಲಿ 45 ಹುದ್ದೆಗಳು ಖಾಲಿ ಇದ್ವು, 1,428 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ತುಮಕೂರಿನಲ್ಲಿ 73 ಹುದ್ದೆಗಳು ಇರ್ತಕ್ಕಂಥದ್ದು, 4,320 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ರಾಮನಗರದಲ್ಲಿ 51 ಹುದ್ದೆಗಳು ಇರ್ತಕ್ಕಂಥದ್ದು, 1,909 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ನೆಕ್ಸ್ಟು ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ 42 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 1,088 ಅಭ್ಯರ್ಥಿಗಳು ಪಾಸಾಗಿರ್ತಕ್ಕಂಥದ್ದು. ನೆಕ್ಸ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ 31 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 1,288 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 66 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 3,946 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ 55 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 2,852 ಅಭ್ಯರ್ಥಿಗಳು ಪಾಸಾಗಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ 60 ಹುದ್ದೆಗಳು ಖಾಲಿ ಇದ್ವು, 3,028 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಹಾಸನದಲ್ಲಿ 54 ಹುದ್ದೆಗಳು ಖಾಲಿ ಇದ್ವು, 3,100 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 23 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 707 ಅಭ್ಯರ್ಥಿಗಳು ಪಾಸಾಗಿರ್ತಕ್ಕಂಥದ್ದು. ಹಾಗೆ ಕೊಡಗು ಜಿಲ್ಲೆಯಲ್ಲಿ 6 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 287 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಉಡುಪಿನಲ್ಲಿ 22 ಹುದ್ದೆಗಳು ಖಾಲಿ ಇದ್ವು, 699 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 50 ಹುದ್ದೆಗಳು ಖಾಲಿ ಇದ್ವು, 2,126 ಅಭ್ಯರ್ಥಿಗಳು ಪಾಸಾಗಿದ್ದಾರೆ.
ಬೆಳಗಾವಿನಲ್ಲಿ 64 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 4740 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 7 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 308 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 22 ಹುದ್ದೆಗಳು ಇರ್ತಕ್ಕಂಥದ್ದು, 1004 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 227 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಗದಗನಲ್ಲಿ 30 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 1343 ಅಭ್ಯರ್ಥಿಗಳು ಪಾಸಾಗಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟು ಹಾವೇರಿ ಜಿಲ್ಲೆಯಲ್ಲಿ 34 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು, 1438 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ಹುದ್ದೆ ಖಾಲಿ ಇದ್ದು 164 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 67 ಹುದ್ದೆಗಳು ಖಾಲಿ ಇದ್ದು 4146 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ 4 ಹುದ್ದೆಗಳು ಖಾಲಿ ಇದ್ದು 169 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 19 ಹುದ್ದೆಗಳು ಖಾಲಿ ಇದ್ದು 816 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 17 ಹುದ್ದೆಗಳು ಖಾಲಿ ಇದ್ದು 393 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 24 ಹುದ್ದೆಗಳು ಖಾಲಿ ಇದ್ದು 782 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ 9 ಹುದ್ದೆಗಳು ಖಾಲಿ ಇದ್ದು 244 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಹಾಗೆ ಲಾಸ್ಟು ವಿಜಯನಗರ ಜಿಲ್ಲೆಯಲ್ಲಿ 13 ಹುದ್ದೆಗಳು ಖಾಲಿ ಇದ್ದು 264 ಅಭ್ಯರ್ಥಿಗಳು ಪಾಸಾಗಿದ್ದಾರೆ. ಹೀಗೆ ಒಟ್ಟು ಇರ್ತಕ್ಕಂಥ 1000 ಹುದ್ದೆಗಳಿಗೆ 45,933 ಅಭ್ಯರ್ಥಿಗಳು 70 ಹಾಗೆ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ತಗೊಂಡು ಅಭ್ಯರ್ಥಿಗಳು ಪಾಸಾಗಿರ್ತಕ್ಕಂಥ ಸಂಖ್ಯೆ ಇದಿಷ್ಟಾಗಿರುತ್ತೆ. ಆಲ್ಮೋಸ್ಟ್ ಇಷ್ಟು ಜಿಲ್ಲೆಗಳಲ್ಲಿ ಈ ಬೆಳಗಾವಿ ಜಿಲ್ಲೆಯಲ್ಲಿ 64 ಹುದ್ದೆಗಳು ಖಾಲಿ ಇದ್ದು 4740 ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಿಲ್ಲೆಯಲ್ಲೇ ಪಾಸಾಗಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲೇ ಆಗಿರುತ್ತೆ. ಹಾಗೆ ಇಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021ರಲ್ಲಿ ನಿರ್ದೇಶಿಸುವಂತೆ ಅರ್ಹತೆ ಹೊಂದಲು ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ 50 ಅಂಕಗಳು ಮಿನಿಮಮ್ 50 ಮಾರ್ಕ್ಸು, ಹಾಗೆ ಪೇಪರ್ 1 ಮತ್ತು ಪೇಪರ್ 2ಲಿ 35% ಅಂದರೆ 70 ಮಾರ್ಕ್ಸ್ನಷ್ಟು, ಹಾಗೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ 1/4 ನೆಗೆಟಿವ್ ಮಾರ್ಕ್ಸ್ ಇತ್ತು. ಹಾಗೆ ಇದ್ರ ಎಲ್ಲ ಟೋಟಲ್ಲು ಒಟ್ಟು 30 ಜಿಲ್ಲೆಗಳ ಒಟ್ಟು 1000 ಗ್ರಾಮ ಆಡಳಿತ ಹುದ್ದೆಗಳ ನೇಮಕಾತಿಗೆ ಇಲ್ಲಿ ನಡೆಸಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಒಟ್ಟು 45,933 ಅಭ್ಯರ್ಥಿಗಳು ಪಾಸಾಗಿರ್ತಕ್ಕಂಥದ್ದು ಇಲ್ಲಿ. ಹಾಗೆ ನೆಕ್ಸ್ಟು ಇಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021ರಂತೆ ಅರ್ಹತೆ ಪಡೆದಿರುವ ಅಂದರೆ ಒಟ್ಟು ಇಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ 45,933 ಅಭ್ಯರ್ಥಿಗಳ ಪೈಕಿ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಅನುಮೋದನೆಯಾಗಿರುವ ಹುದ್ದೆಗಳಿಗೆ ಪ್ರಾಧಿಕಾರ ನೀಡಿರುವ ಮೆರಿಟ್ ಪಟ್ಟಿಯಲ್ಲಿ 1:3 ಅನುಪಾತದಂತೆ ದಾಖಲಾತಿ ಪರಿಶೀಲನೆಗೆ ಆಹ್ವಾನಿಸಿ ದಾಖಲಾತಿ ಪರಿಶೀಲಿಸಿ. ಅಂದರೆ ಫಸ್ಟು ಇವಾಗ ಇಲ್ಲಿ 45,933 ಅಭ್ಯರ್ಥಿಗಳು ಪಾಸಾಗಿದ್ದೀರಾ ಅಲ್ವಾ, ನೀವು 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ತಗೊಂಡು. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂದರೆ ನಿಮ್ಮ ಒಂದು ಲಿಸ್ಟನ್ನು ಆಯಾ ಜಿಲ್ಲೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಗೆ ಆಲ್ರೆಡಿ ಕಳಿಸಿರ್ತಾರೆ ನೋಟಿಫಿಕೇಷನ್ನ. ಆಯಾ ಜಿಲ್ಲೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಫಸ್ಟು 1:3ನಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತೆ. ಫಸ್ಟು ನಿಮ್ಮನ್ನ ಅಂದರೆ ಇಲ್ಲಿ ಎಲ್ಲರನ್ನೂ ಸಹ 1:3ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯೋದಿಲ್ಲ. ಅವರು ಫಸ್ಟು ಮೊದಲನೇದಾಗಿ ಒಂದು ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ಕೊತಾರೆ. ಅಂದರೆ ಆಯಾ ಜಿಲ್ಲೆಯಲ್ಲಿ ಹೈಯೆಸ್ಟ್ ಸ್ಕೋರ್ ಇರುವಂಥ, ಅಂದರೆ ಇಲ್ಲಿ ಮೀಸಲಾತಿ ಮೆನ್ನು ವುಮೆನ್ನು ಹಾಗೆ ವರ್ಟಿಕಲ್ ಆಗಿ ಆರಿಜೆಂಟಲ್ ಆಗಿ ಹೀಗೆ ಪ್ರತಿಯೊಂದನ್ನು ಸಂಬಂಧಿಸಿದಂತೆ ಫಸ್ಟು ಅವರೊಂದು 1:3ನಂತೆ ಒಂದು ಲಿಸ್ಟನ್ನ ತಯಾರು ಮಾಡ್ಕೊತಾರೆ. ನೆಕ್ಸ್ಟ್ ನಿಮ್ಮನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತೆ. ಎಲ್ಲರನ್ನೂ ಸಹ ಕರೆಯಲ್ಲ. ಇಲ್ಲಿ ಯಾರು ಒಂದು ಹೈಯೆಸ್ಟ್ ಸ್ಕೋರ್ ಮಾಡಿರ್ತೀರಾ ಹಾಗೆ ವರ್ಟಿಕಲ್ ಆಗಿ ಆರಿಜೆಂಟಲ್ ಆಗಿ ಯಾವ ಅಭ್ಯರ್ಥಿಗಳು ಬರ್ತೀರಾ ಆಯಾ ಜಿಲ್ಲೆಗೆ ಅವರನ್ನು ಮಾತ್ರ 1:3ನಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ನಂತರ ನಿಮಗೆ ಇಲ್ಲಿ 1:1 ಅನುಪಾತದಂತೆ ಒಂದು ಟೆಂಪ್ರವರಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಟೆಂಪ್ರವರಿ ರಿಸಲ್ಟ್ನ ಅನೌನ್ಸ್ ಮಾಡಿದ ನಂತರ ನಿಮಗೇನಾದರೂ ಆಬ್ಜೆಕ್ಷನ್ಸ್ ಇತ್ತು ಅಂದರೆ ನೀವು ಒಂದು ಆಬ್ಜೆಕ್ಷನ್ಸ್ನ ಸಲ್ಲಿಸ್ಬೋದು. ನೀವೇನಾದರೂ ಒಂದು ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಪಾಸಾಗಿದ್ದು ನಿಮಗೇನಾದರೂ ಅದನ್ನು ಮೀರಿ ಆಬ್ಜೆಕ್ಷನ್ಸ್ ಇತ್ತು ಅಂದರೆ ನಿಮಗೊಂದು ಅವಕಾಶ ನೀಡ್ತಾರೆ. ಅವಕಾಶ ನೀಡಿದ ನಂತರ ಅದನ್ನು ಎಲ್ಲದನ್ನು ಕ್ಲಿಯರ್ ಮಾಡಾದ ನಂತರ ಅಂತಿಮ ಆಯ್ಕೆ ಪಟ್ಟಿಯನ್ನು ಅವರು ಪ್ರಕಟಿಸಲಾಗುತ್ತದೆ.
ಹಾಗೆ ಅದ್ರ ಜೊತೆಗೆ ಸಿಂಧುತ್ವ ಪ್ರಮಾಣ ಪತ್ರ ಮತ್ತು ಪೊಲೀಸ್ ವರದಿ ಹಾಗೆ ನಿಮ್ಮ ಸೆಕೆಂಡ್ PUCದು ಅಂಕಪಟ್ಟಿಯ ನೈಜತೆಯನ್ನು ಪರಿಶೀಲಿಸಿಕೊಂಡು ನೇಮಕಾತಿ ಆದೇಶ ನೀಡಲು ಈ ಕೆಳಕಂಡ ವೇಳಾಪಟ್ಟಿಯಂತೆ ಕಡ್ಡಾಯವಾಗಿ ಕ್ರಮವಹಿಸುವಂತೆ ತಿಳಿಸಲು ನಿರ್ದೇಶಿಸಲ್ಪಡುತ್ತದೆ. ಓಕೆನಾ? ಇದರಲ್ಲಿ ಯಾವುದೇ ರೀತಿ ಗೊಂದಲಗಳು ಬೇಡ. ಇಲ್ಲಿ 70ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರೋರ್ದು 1:3ನಂತೆ ಫಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ನೆಕ್ಸ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ನಂತರ 1:1ರಂತೆ ಒಂದು ಲಿಸ್ಟನ್ನ ಬಿಡ್ತಾರೆ. ಅದರಲ್ಲಿ ಏನಾದರೂ ಆಬ್ಜೆಕ್ಷನ್ಸ್ ಇತ್ತು ಅಂದರೆ ನೀವು ಸಲ್ಲಿಸ್ಬೋದು. ಸಲ್ಲಿಸಿದ ನಂತರ ಫೈನಲ್ ರಿಸಲ್ಟ್ನ ಒಂದು ಬಿಡ್ತಾರೆ. ನೆಕ್ಸ್ಟು ನಿಮ್ಮನ್ನ ನೇಮಕಾತಿ ಮಾಡಲಾಗುತ್ತೆ. ಇಲ್ಲಿ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಪ್ರೋಸೆಸ್ ನಡೆಯುತ್ತೆ ಅನ್ನೋದನ್ನು ಸಹ ತಿಳಿಸಿದ್ದಾರೆ. ಇಲ್ಲಿ ನೋಡೋಣ. ಇವಾಗ ಫಸ್ಟ್ ನೋಡಿ, ಇಲ್ಲಿ 20/12/2024ರಿಂದ 24/12/2024 ಅಂದರೆ ಇವತ್ತು ಆಲ್ರೆಡಿ ಡೇಟು 18. ನಾಡಿದ್ರಿಂದ ಅಂದರೆ 20ನೇ ತಾರೀಕಿಂದ 24ನೇ ತಾರೀಕು ತನಕ 4 ದಿನಗಳ ಕಾಲ ಅಧಿಸೂಚನೆಯಲ್ಲಿ ನಿಗದಿಯಾಗಿರುವ ಹುದ್ದೆಗಳ ಎದುರಾಗಿ 1:3 ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ದಾಖಲೆ ಪರಿಶೀಲನೆಗೆ ಪ್ರಕಟಿಸುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ 20ರಿಂದ 24ನೇ ಡೇಟ್ ತನಕ 4 ದಿನಗಳಲ್ಲಿ 1:3ನಂತೆ ಸೆಲೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳದ ಒಂದು ಲಿಸ್ಟನ್ನ ಇಲ್ಲಿ ಅನೌನ್ಸ್ ಮಾಡ್ತಾರೆ. ಒಂದೇ ದಿನ ಎಲ್ಲರ ಲಿಸ್ಟನ್ನ ಅನೌನ್ಸ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ 4 ದಿನಗಳ ಕಾಲ ಅವಕಾಶದಲ್ಲಿ ಆಯಾ ಜಿಲ್ಲೆಗೆ ಸಂಬಂಧಿಸಿದಂತೆ KEA ವೆಬ್ಸೈಟ್ನಲ್ಲೇ 1:3 ಲಿಸ್ಟನ್ನ ಅವರು ಬಿಡುಗಡೆ ಮಾಡ್ತಾರೆ. ಓಕೆನಾ? ಇದರಲ್ಲಿ ಕನ್ಫ್ಯೂಷನ್ ಬೇಡ. 4 ದಿನಗಳ ಕಾಲ ಪ್ರತಿದಿನವೂ ಸಹ ಲಿಸ್ಟನ್ನ ಅನೌನ್ಸ್ ಮಾಡ್ತಾರೆ ಅವರು 1:3ನಂತೆ. ನೆಕ್ಸ್ಟು ದಿನಾಂಕ 2/1/2025ರಿಂದ 10/1/2025ರವರೆಗೆ ಅಂದರೆ ನೆಕ್ಸ್ಟ್ ಮಂತು ಜನವರಿ 2ನೇ ತಾರೀಕಿಂದ 10ನೇ ತಾರೀಕು ತನಕ 1:3 ಅನುಪಾತದಲ್ಲಿನ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸುವುದು ಮತ್ತು ವಿಕಲಚೇತನ ಅಭ್ಯರ್ಥಿಗಳ ದಾಖಲೆಗಳನ್ನು ಪರಿಶೀಲಿಸುವುದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸುವುದು ಅಂತ ತಿಳಿಸಿದ್ದಾರೆ. ಇಲ್ಲಿ ನಿಮ್ಮದು 20ರಿಂದ 24ನೇ ತಾರೀಕು ತನಕ ಒಂದು ಲಿಸ್ಟನ್ನ ಅನೌನ್ಸ್ ಮಾಡ್ತಾರೆ. ನಿಮ್ಮ ಹೆಸರುಗಳನ್ನ ಬಂದಿರುತ್ತೆ. ನೀವು ಅಲ್ಲಿಗೆ ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ಮಂತು 2ನೇ ತಾರೀಕಿಂದ 10ನೇ ತಾರೀಕು ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇರುತ್ತೆ. ನಿಮ್ಮ ಒಂದು ಹೆಸರು ಯಾವ ದಿನ ಬಂದಿರುತ್ತೆ ಆವತ್ತು ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅಲ್ಲಿ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸುವುದು ಹಾಗೆ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳೇನಾದರೂ ಇದ್ದರೆ ಅವ್ರದ್ದು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೆ ಅವ್ರದ್ದು ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಟೆಸ್ಟ್ನ ನಡೆಸಲಾಗುತ್ತೆ. ಯಾಕೆ ಅಂದರೆ ಏನಾದರೂ ಮೋಸ ಮಾಡಿದರೆ ಅಥವಾ ಏನಾದರೂ ಸುಳ್ಳು ಹೇಳಿದರೆ ಅದು ಯಾವುದು ಅವಕಾಶ ಕಲ್ಪಿಸಬಾರ್ದು ಅನ್ನೋದಕ್ಕೋಸ್ಕರ ಒಂದು ಮೆಡಿಕಲ್ ಟೆಸ್ಟ್ನ ನಡೆಸಲಾಗುತ್ತೆ ಅವ್ರಿಗೆ. ಓಕೆನಾ? ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. 20ರಿಂದ 24ನೇ ತಾರೀಕು ತನಕ 1:3ನಂತೆ ಒಂದು ಲಿಸ್ಟನ್ನ ಬಿಡುಗಡೆ ಮಾಡ್ತಾರೆ ಅವರು. ನಂತರ ನೀವು 2ನೇ ತಾರೀಕಿಂದ 10ನೇ ತಾರೀಕು ತನಕ ಇರ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು 15/1/2025ರಂದು 1:1 ಒಂದು ಆಯ್ಕೆ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಹಾಗೆ ಹೆಚ್ಚುವರಿ ಆಯ್ಕೆ ಪಟ್ಟಿನೂ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಇಲ್ಲಿ. ನೆಕ್ಸ್ಟು ದಿನಾಂಕ 16/1/2025ರಿಂದ 23/1/2025ರವರೆಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದರೆ ಒಂದು ಟೆಂಪ್ರವರಿ ರಿಸಲ್ಟು ಹಾಗೆ ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಆಬ್ಜೆಕ್ಷನ್ಸ್ ಏನಾದರೂ ಸಲ್ಲಿಸೋದಿದ್ರೆ ನೀವು 16ನೇ ತಾರೀಕಿಂದ 23ನೇ ತಾರೀಕು ತನಕ ನಿಮಗೆ ಅವಕಾಶ ಇರುತ್ತೆ. ಆಬ್ಜೆಕ್ಷನ್ಸ್ ಇತ್ತು ಅಂದರೆ ಸಲ್ಲಿಸ್ಬೋದು. ಹಾಗೆ 27/1/2025ನೇ ತಾರೀಕಿನಂದು ಅಂತಿಮ ಆಯ್ಕೆ ಪಟ್ಟಿ ಅಂದರೆ ಫೈನಲ್ ರಿಸಲ್ಟ್ ಹಾಗೆ ಹೆಚ್ಚುವರಿ ಆಯ್ಕೆ ಪಟ್ಟಿನ ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದಾರೆ ಇಲ್ಲಿ. 27ನೇ ತಾರೀಕು ಏನು ಒಂದು ಫೈನಲ್ ರಿಸಲ್ಟ್ನ ಅನೌನ್ಸ್ 27/1/2025ರಂದು ಏನು ಒಂದು ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಅಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದೀರಾ ನಿಮಗೆ ನೆಕ್ಸ್ಟು ಒಂದು ಸಿಂಧುತ್ವ ಪ್ರಮಾಣ ಪತ್ರ ಕೊಟ್ಟು ಹೀಗೆ ನಿಮ್ಮ 1000 ಗ್ರಾಮ ಆಡಳಿತ ಹುದ್ದೆಗೆ ಆಯ್ಕೆಯಾಗಿದ್ದೀರಾ ಅನ್ನೋಂಥದ್ದು ಕನ್ಫರ್ಮ್ ಆಗುತ್ತೆ. ಎಸ್ ಫ್ರೆಂಡ್ಸ್, ಇದಾಗಿತ್ತು VAಗೆ ಸಂಬಂಧಿಸಿದಂತೆ. ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದರೆ, ಕೇವಲ ಯೂಸ್ಫುಲ್ ಆಗಿದರೆ ಮಾತ್ರ ನಿಮಗೆ ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.